ವಿಶೇಷವಾಗಿ ಇವತ್ತು ನಾಡಪ್ರಭು ಕೆಂಪೇಗೌಡರು ಜಯಂತ್ಯೋತ್ಸವ ಮಾಡಬೇಕು ಅಂತ ಎಲ್ಲ ಸಮಿತಿಯವರು ತೀರ್ಮಾನ ಮಾಡಿ ಇವತ್ತಿನ ದಿನ ಗುರುಗಳದ್ದು ಒಂದು ಅಪ್ಪಣೆ ತಗೊಂಡು ನಮ್ಮ ನಂಜಾದೂತ ಸ್ವಾಮಿಗಳದ್ದಾಗಿರ್ಬೋದು, ನಿಶಾನಂದ ಸ್ವಾಮಿಗಳದ್ದಾಗಿರ್ಬೋದು, ಶಿವಪುತ್ರ ಸ್ವಾಮಿಗಳಾಗಿರ್ಬೋದು, ರೇವಣ ಸಿದ್ದೇಶ್ವರ ಸ್ವಾಮಿಗಳದ್ದಾಗಿರ್ಬೋದು ಎಲ್ಲರ ಒಂದು ಅನುಮತಿ ತಗೊಂಡು ಆಶೀರ್ವಾದದೊಂದಿಗೆ ಈ ಒಂದು ಕೆಂಪೇಗೌಡ ಜಯಂತ್ಯೋತ್ಸವನ ನಾವು ನೆರವೇರಿಸಿದ್ದೀವಿ. ಈ ವಿಶೇಷತೆ ಏನಂದ್ರೆ ಪ್ರತಿ ವರ್ಷ ನಾವು ಮಕ್ಕಳಿಗೆ ಬುಕ್ಸ್ ಕೊಡೋದಾಗಿರ್ಬೋದು, ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಆ ಥರ ವಿಶೇಷವಾಗಿ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಿದ್ದೋ. ಈ ಸಲ ವಿಶೇಷವಾಗಿ ಏನಂದ್ರೆ ಎಲ್ಲ ಸಮುದಾಯದವ್ರನ್ನು ಕರೆದಿ ನಾವು ಒಂದು ಸನ್ಮಾನವನ್ನು ಮಾಡಿದ್ದೇವೆ. ಯಾಕೆ ನಮಗೆ ಒಂದು ಯೋಚನೆ ಬಂತು ಅಂದರೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಸರ್ವಧರ್ಮ ಪ್ರಿಯರು, ಎಲ್ಲ ಧರ್ಮದವ್ರಿಗೂ ಅವರು ಒಂದು ಪೇಟೆನ ಕಟ್ಕೊಟ್ಟಿದ್ದಾರೆ. ಹಂಗಾಗಿ ಅವ್ರ ಹಾದಿಲಿ ಅವರ ಸ್ಮರಣೆಯಾಗಿ ನಾವು ನೆನ್ಸ್ಕೊಂತ ಅವರ ದಾರಿಲಿ ನಡಿಬೇಕಾದ್ರೆ ನಾವು ಏನಾದ್ರು ಅವರ ಒಂದು ಬಿಟ್ಟೋಗಿರ್ತಕ್ಕಂಥ ದಾರಿ ಆ ಯೋಚನೆಗಳನ್ನ ನಾವು ಅಳವಡಿಸ್ಕೊಂಡು ನಾವು ಈ ಕಾರ್ಯಕ್ರಮನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದು. ನಮ್ಗೆ ಎಲ್ಲದಕ್ಕೂ ಸ್ಫೂರ್ತಿಯಾಗಿ ನಮ್ಮ ಬೆನ್ನೆಲುವಾಗಿ ನಿಂತವರು ನಮ್ಮ ಚಿಕ್ಕವೀರಯ್ಯ ಮಾಸ್ಟರ್ ಅವರು ಮತ್ತು ಎಲ್ಲ ನಮ್ಮ ಸಮಿತಿಯವರು. ನಾವು ಪ್ರತ್ಯೇಕವಾಗಿ ಹೆಸರು ಹೇಳೋಕ್ಕೆ ಎಲ್ಲರದು ಸಹ ಆಗಲ್ಲ ಅಂದ್ರೂ ಎಲ್ಲರೂ ಸಹ ನಿಂತು ನಮ್ಮ ಕೈ ಜೋಡಿಸಿ ಈ ಕಾರ್ಯವನ್ನ ನೆರವೇರಿಸ್ಕೊಡೋಕ್ಕೆ ನಮಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಗುರುಗಳೇ, ನಮ್ಮ ನಂಜಾದೂತ ಸ್ವಾಮಿಗಳವ್ರು ಬಂದಿದ್ರು, HM ಕೃಷ್ಣಮೂರ್ತಿ ಅವ್ರು ಬಂದಿದ್ರು, ಮತ್ತೆ ನಮ್ಮ ನಿಶಾನಂದ ಸ್ವಾಮಿ ಅವ್ರು ಬಂದಿದ್ರು, ಮತ್ತೆ ನಮ್ಮ ರೇವಣ ಸಿದ್ದೇಶ್ವರ ಅವರು ಯಾವುದೋ ಕಾರಣಯುತವಾಗಿ ಬರಲಿಲ್ಲ. ಅವ್ರ ಪರವಾಗಿ ಶಿವಪುತ್ರ ಸ್ವಾಮಿಗಳು ಬಂದು ಆಶೀರ್ವಾದ ಮಾಡಿ ಮಕ್ಕಳಿಗೆಲ್ಲ ಪ್ರತಿಭಾ ಪುರಸ್ಕಾರ ಎಲ್ಲ 90+ ಎಬೋ ಎಲ್ಲರಿಗೂ ಸನ್ಮಾನ, PUC ಮತ್ತೆ SLC ಪ್ರತಿಯೊಬ್ಬರಿಗೂ ಅವ್ರಿಗೆ ಒಂದು ಗೌರವ ಸಲ್ಲಿಸಿದೀವಿ. ನಾವು 100ಕ್ಕೂ ಅಧಿಕ ನಾವು ಮಾಡಿದ್ದೀವಿ. ಪ್ರತಿ ವರ್ಷ ಇದು ಮಾಡ್ತಾ ಇದ್ದೀವಿ. ಈ ವರ್ಷನೂ ಅದೇ ರೀತಿ ಮಾಡಿದ್ದೀವಿ. ಅದು ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳಿದಾರಲ್ಲ ನಮ್ಮ ಈ ತಾವರೆಕೆರೆಯಲ್ಲಿ ಅವ್ರಿಗೆ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಗ್ರಾಮದಲ್ಲಿ ಇನ್ನೂ ಹುಡುಕಿ ಆ ಥರ ಯಾವುದು ಸರ್ಕಾರಿ ಶಾಲೆಯಲ್ಲಿ ನಾವು ಕೊಡ್ಬೇಕಾಗ್ತದೋ ಕೊಡ್ತೀವಿ. ಇದು ನಮ್ಮ ಇದು ಕೆಂಪೇಗೌಡ ಜಯಕುಮಾರ್ ಅಂತ ಸರ್, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಮಾಜಿ ತಾವರೆಕೆರೆ ಗ್ರಾಮ ಪಂಚಾಯತಿ ಗುರು. ಇವತ್ತು ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವನ ಸಾಮರಸ್ಯದ ಗ್ರಾಮ ತಾವರೆಕೆರೆಯಲ್ಲಿ ಆಚರಿಸಿದ್ದೇವೆ. ಕುಂಬಾರಪೇಟೆ, ಮಾಮೂಲ್ಪೇಟೆ, ಚಿಕ್ಕಪೇಟೆ, ತರಕ್ಪೇಟೆ, ಸುಲ್ತಾನ್ಪೇಟೆ, ಅಕ್ಕಿಪೇಟೆ, ಮಡಿವಾಳಪೇಟೆ ಹೀಗೆ ಎಲ್ಲ ಸಮುದಾಯಗಳ ಯಶಸ್ಸನ್ನ ಬಯಸಿದವರು ನಾಡಪ್ರಭು ಕೆಂಪೇಗೌಡರು. ತಾವರೆಕೆರೆ ನಮ್ಮೂರು ಸಾಮರಸ್ಯದ ಗ್ರಾಮ. ಕೆಂಪೇಗೌಡರು ಕಟ್ಟ ಬಯಸಿದ ಸಮಾಜವನ್ನ ಉಳಿಸ್ತಿರುವಂತ ಗ್ರಾಮಗಳಲ್ಲಿ ಒಂದು. ಇವತ್ತು ನಾವೆಲ್ಲರೂ ಸೇರಿ ನಮ್ಮೂರಿನ ಸ್ವಚ್ಛತೆಯನ್ನ ಕಾಪಾಡುವಂತ ಪೌರ ಕಾರ್ಮಿಕರಿಗೆ, ನಮ್ಮೂರಿನ ನೆಲದ ನಕ್ಷತ್ರಗಳು ವಿದ್ಯಾರ್ಥಿಗಳಿಗೆ, ನಮ್ಮೂರಿನ ಎಲ್ಲ ಸಮುದಾಯದ ಕುಲ ಕಸುಬನ್ನ ಕಾಪಾಡ್ಕೊಂಡ್ ಬಂದಿರೋ ಸಮುದಾಯದ ಹಿರಿಯರಿಗೆ, ಅದ್ರ ಜೊತೆಗೆ SSLC ಮತ್ತು PUC ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ತಾವರೆಕೆರೆ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಆಶೀರ್ವಚನವನ್ನು ನೀಡಿದಂತಹ ಪರಮ ಪೂಜ್ಯ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಯವರು, ಹಾಗೆ ಮತ್ತೋರು ಪರಮ ಪೂಜ್ಯರಾಗಿರ್ತಕ್ಕಂತಹ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮಿಯವರು, ಹಾಗೇನೆ ನಮ್ಮೂರಿನ ಹಠಯೋಗಿ ಕಾಳಪ್ಪ ಸ್ವಾಮಿ ಮಠದ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ರೀ ರೇವಣ ಸಿದ್ದೇಶ್ವರ ಗುರುಗಳ ಬದಲಿಗೆ ಪೂಜ್ಯ ಶ್ರೀ ಶ್ರೀ ಶಿವಪುತ್ರ ಸ್ವಾಮೀಜಿಯವರು, ಹಾಗೇನೆ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಮೂಲಕ ಕೆಂಪೇಗೌಡರ ವಿಚಾರಗಳನ್ನ ನಾಡಿಗೆ ಹಂಚುತ್ತಿರುವಂತಹ ಡಾಕ್ಟರ್ HM ಕೃಷ್ಣಮೂರ್ತಿಯವರು, ಇವೆಲ್ಲೂ ಸೇರಿ ಇನ್ನೊಂದು ವಿಶೇಷ ಹೇಳ್ಬೇಕು ನಿಮ್ಗೆ. ಇವತ್ತು ನಾವು ಎತ್ತಿನ ಬಂಡಿ ಉತ್ಸವವನ್ನ ನಮ್ಮ ಊರಿನಲ್ಲಿ ಮಾಡಿದೆ. ಇವತ್ತು ಸುಮಾರು 5 ಎತ್ತಿನ ಬಂಡಿಗಳನ್ನ ಕಟ್ಟಿಸಿ ಕೆಂಪೇಗೌಡರ ಪುತ್ಥಳಿಯನ್ನು ಇಡಿಸಿ ಊರಿನ ತುಂಬ ಮೆರವಣಿಗೆ, ಅದ್ರ ಜೊತೆಗೆ ಹುಲಿ ಕುಣಿತ, ಅದ್ರ ಜೊತೆಗೆ ಬೇರೆ ಬೇರೆ ವಿಶೇಷವಾದ ಕುಣಿತಗಳ ಜೊತೆಗೆ ಕಾರ್ಯಕ್ರಮ ಮಾಡೋದು. ಮತ್ತೆ ವಿವಿಧ ಜನಾಂಗಗಳ ಬೀದಿಗಳಿಂದ ಸುಮಾರು 14 ವಿವಿಧ ಜನಾಂಗಗಳ ಬೀದಿಗಳಿಂದ ಕೆಂಪೇಗೌಡರ ಧರ್ಮ ಜ್ಯೋತಿಯನ್ನು ತರುವುದ್ರ ಮೂಲಕ ಕಾರ್ಯಕ್ರಮ ನೆರವೇರಿಸಿದ್ವಿ. ಇವೆಲ್ಲ ವಿಶೇಷ ಕಾರ್ಯಕ್ರಮ ಕಾರಣಕರ್ತರಾಗಿರುವ ಎಲ್ಲ ಬಂಧುಗಳಿಗೆ, ಸಾರ್ವಜನಿಕರಿಗೆ, ತಾವರೆಕೆರೆ ಮತ್ತು ಅಕ್ಕಪಕ್ಕ ಗ್ರಾಮಸ್ಥರಿಗೆ, ನಮ್ಮ ಸಮಿತಿಯವರಿಗೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ವಿಶೇಷವಾಗಿ ನಮ್ಮೆಲ್ಲ ಮಾಧ್ಯಮದ ಗೆಳೆಯರಿಗೂ ಕೂಡ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ವಿ. ನನ್ನ ಹೆಸರು ಚಿಕ್ಕವೀರಯ್ಯ TN, ಶಿಕ್ಷಕರು, ತಾವರೆಕೆರೆ. ಹೌದು, ಪೂಜ್ಯರಾಗಿರ್ತಕ್ಕಂತಹ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರ ಆಶಯ ಮಾಗಡಿ ರಸ್ತೆ ಎನ್ನುವುದರ ಬದಲು ಬಿನ್ನಿ ಮಿಲ್ಲಿಂದ ಮಾಗಡಿಯವರೆಗೂ ಕೂಡ ಮಾಗಡಿ ಕೆಂಪೇಗೌಡ ರಸ್ತೆ ಅಂತೇಳಿ ನಾಮಕರಣ ಮಾಡಬೇಕು ಅಂತೇಳಿ ಪೂಜ್ಯರು ಆಶೀರ್ವಚನ ಮಾಡಿದ್ದಾರೆ. ನಾವು ಕೂಡ ಎಲ್ಲ ಸರ್ಕಾರವನ್ನ
ನಾವು ಕೋರ್ಕೊಳ್ತಾ ಇದ್ದೀವಿ ಪೂಜ್ಯರ ಆಶಯವನ್ನ ಪೂರ್ಣಗೊಳಿಸ್ಬೇಕು ಅಂತ ಹೇಳಿ. ಥ್ಯಾಂಕ್ ಯು.